ಅಕ್ಕವ್ರೆ ಸ್ಮೈಲ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನೋ. ನಾನು ಗುರು ನಿಮ್ಮ ರಾಜು. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಂದಿ ಹಿಲ್ಸ್ ಮತ್ತು ಈಶೋ ಫೌಂಡೇಶನ್ ಅವೆರಡು ಕವರ್ ಮಾಡಿದ್ದೀನಿ. ನಂದು ಅಂತ ಇದೇ ಫಸ್ಟ್ ವ್ಲಾಗ್ ನಂದು. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ದೊಡ್ಡಬಳ್ಳಾಪುರದಿಂದ ಫುಲ್ಲು ಫಾಗ್ ಗುರು, ರೈಡ್ ಮಾಡೋಕ್ಕಾಗ್ತಿಲ್ಲ. ಮೊಬೈಲೆಲ್ಲ ಫುಲ್ಲು ನೀರು. ನನಗಂತೂ ಸಖತ್ತು ಇಷ್ಟ ಆಯಿತು ಗುರು. ಸೋಲೋ ಟ್ರಿಪ್ ಹೋಗಿದ್ದರಿಂದ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ಬೈಕು ಮೊಬೈಲ್ ಎಲ್ಲ ನೀರು. ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಓಡಿಸ್ತಿದ್ದೆ ಬೈಕು. ಬಟ್ ಸಖತ್ತು ಎಂಜಾಯ್ ಆಯಿತು. ಫುಲ್ಲು ಫಾಗು, ಕಂಟಿನ್ಯೂಸ್ ಫಾಗು. ಮೊಬೈಲ್ ಕ್ಯಾಮ್ರಾ ಎಲ್ಲ ಬ್ಲರ್ ಆಗಿಬಿಟ್ಟಿದೆ ನೀರು ಬಿಟ್ಟು, ನನಗೆ ಗೊತ್ತೇ ಇಲ್ಲ. ನಂದಿ ಹಿಲ್ಸ್ ಬೆಟ್ಟ ಹತ್ತಿ ಸುಮಾರು ಒಂದು 3 ಕಿಲೋಮೀಟ್ರಿಂದ ಸ್ಟಾರ್ಟ್ ಆಗಿತ್ತು. ಫುಲ್ಲು ಟ್ರಾಫಿಕ್ಕು, ಕಾರ್ಗಳೆಲ್ಲ ಲೈನಲ್ಲೇ ನಿಂತಿದ್ವು. ನಂದೇನಪ್ಪ ಕಾಮಿಡಿ ಅಂದರೆ ಇವರಿದ್ದಾರಲ್ಲ, ಇವರು ಪೊಲೀಸು, ಅಲ್ಲಿ ಡ್ಯೂಟಿ ಮಾಡೋರು. ಇವ್ರ ಹಿಂದೆನೇ ಓಡ್ತಿದ್ದೆ. ಇವ್ರು ಜಲ್ದಿ ಮುಂದೆ ಹೋದ ತಕ್ಷಣ ಇವ್ರ ಹಿಂದೆ ಹೋಗ್ತಿದ್ದೆ ನಾನು. ಸಖತ್ ಕಾಮಿಡಿ ಇತ್ತು ಅಂತ. ಇದು ಎಂಟ್ರೆನ್ಸು. ಒಳಗಡೆ ಬಂದಾಗ ಬೈಕ್ ಪಾರ್ಕ್ ಮಾಡಿದೆ. ಬೈಕಿಗೆ 50 ರೂಪಾಯಿ, ನನಗೆ 20 ರೂಪಾಯಿ, ಅಡಲ್ಟ್ಸಿಗೆಲ್ಲ 20 ರೂಪಾಯಿ, ಮತ್ತು ಚಿಲ್ಡ್ರನ್ಗೂ ಇದೆ ಟಿಕೆಟು. ಬೆಟ್ಟ ಹತ್ತಕ್ಕಾಗದೇ ಇರೋರಿಗೆ ಟೂರಿಸ್ಟ್ ಗಾಡಿ ಇದ್ದಾವೆ, ಅದರಲ್ಲಿ ಟಿಕೆಟ್ ತಗೊಂಡು ಹೋಗ್ಬೋದು.
ಫಸ್ಟ್ ಇದೇ ಪ್ಲೇಸ್ ನೋಡಬೇಕಿತ್ತು, ಬಟ್ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಸುಮ್ಮನೆ ಮೂವ್ ಆಗ್ಬಿಟ್ಟು ಜನ ಹೋಗೋದು ನೋಡಿ. ಈ ಬೆಟ್ಟದ ಆಚೆಗೆ ಸಖತ್ ವ್ಯೂ ಇದೆ, ಅದು ಹಿಂಗಿದೆ ನೋಡಿ. ಈ ಪ್ಲೇಸ್ ಮಾತ್ರ ಫೋಟೋ ಶೂಟಿಗೆ ಸಖತ್ತಿತ್ತು. ಹಿಂದೆ ಫುಲ್ಲು ಕ್ಲೌಡು. ಅಲ್ಲಿ ಯಾರೋ ಒಬ್ಬ ಹುಡುಗ ಹೋಗ್ತಿದ್ದ, ಅಂದರೆ ಹುಡುಗ ಅಂದರೆ ನನ್ನ ಏಜು. ಗುರು ಒಂದೆರಡು ಫೋಟೋ ತೆಗಿ ಈ ಥರ ಅಂತ ಹೇಳ್ಕೊಟ್ಟು ಒಂದು 4 ಫೋಟೋ ತೆಗ್ಸಿದೆ. ಹಿಂಗಿದೆ ನೋಡಿ ಅವೆಲ್ಲ. ಫುಲ್ಲು ಮೋಡಗಳು ಸಖತ್, ಫುಲ್ಲು ವೈಟ್ ಅಂದರೆ ವೈಟ್, ಇನ್ನೇನು ಕಾಣಿಸ್ತಿಲ್ಲ, ಅಷ್ಟು ಮೋಡಗಳು, ಫುಲ್ಲು ಮೋಡಗಳ ಮೇಲೇ ಇದ್ವಿ. ಸಖತ್ ಖುಷಿ ಆಯಿತು ಮಾತ್ರ. ಸಿಂಗಲಾಗಿ ಹೋದಾಗ ಪ್ರಾಬ್ಲಮೇ ಇದು. ಅಲ್ಲಿ ಯಾರನ್ನೋ ಕರಿಬೇಕು, ಹಣ ಫೋಟೋ ಹೊಡೀರಿ ಅನ್ಬೇಕು, ಅಲ್ಲಿ ಯಾರನ್ನೋ ಕರಿಬೇಕು, ವೀಡಿಯೋ ಮಾಡಿರಿ ಅನ್ಬೇಕು. ಇದೇ ಪ್ರಾಬ್ಲಮ್ ಆಗುತ್ತೆ ಸಿಂಗಲಾಗಿ ಟ್ರಿಪ್ ಹೋದರೆ. ಸುಮಾರು 11-11:30 ಫುಲ್ಲು ಕ್ಲೌಡೆಲ್ಲ ಕ್ಲಿಯರ್ ಆಗ್ಬಿಟ್ಟು ಕೆಳಗಿರೋ ಊರುಗಳೆಲ್ಲ ಕ್ಲಿಯರಾಗಿ ಕಾಣಿಸೋಕ್ಕೆ ಶುರು ಆಯಿತು. ನಾವೇನೇ ಹೋದರೂ ಬೆಳಗ್ಗೆ ಒಂದು 8 ಗಂಟೆ ಒಳಗೆ ಹೋಗ್ಬೇಕು, ಸಖತ್ತಿರುತ್ತೆ. ಬೆಳಗ್ಗೆ 9 ಗಂಟೆ ಸುಮಾರು ಹಿಂಗಿದ್ದಿದ್ದ ಪ್ಲೇಸು ಮಧ್ಯಾಹ್ನ ಒಂದು 11:30 ಮೇಲೆ ಈ ಥರ ಆಗುತ್ತೆ. ಎಲ್ಲರೂ ಪ್ಯಾರಾಗ್ಲೈಡಿಂಗ್ ಆರ್ಸೋದನ್ನ ನೋಡ್ತಿದ್ದಾರೆ. ನಾನು ಮಾತ್ರ ಈ ಹುಡುಗನ ಹತ್ರ ಆಟಾಡ್ಕೊಂಡು ಆ ಮೇನ್ ವೀಡಿಯೋ ಕ್ಲಿಪ್ನೇ ಮಾಡೋದನ್ನೇ ಮರ್ತ್ಬಿಟ್ಟೆ.
ಅಕ್ಕವ್ರೆ ಸ್ಮೈಲ್. ನಗು ಬರ್ಲಿಲ್ವಾ? ಆ್ಯಕ್ಚುಲಿ ನಾನು ಹೋದ ತಕ್ಷಣ ಫಸ್ಟ್ ಪ್ಲೇಸ್ ಇದನ್ನೇ ನೋಡಬೇಕಿತ್ತು, ಬಟ್ ನಾನೇ ಮಿಸ್ ಮಾಡಿಕೊಂಡೆ. ಸೊ ಅಲ್ಲಿ ನೋಡಿದಾಗ ಎಲ್ಲ ಖಾಲಿ ಖಾಲಿ ಇತ್ತು. ಹಂಗಾಗಿ ಇಶಾ ಫೌಂಡೇಶನ್ಗೆ ಹೋಗೋಣ ಅಂಥೇಳಿ ಅಲ್ಲಿಂದ ನನ್ನ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದೆ. ನಮಗೆ ಕಾಣಿಸ್ತಿದೆಯಲ್ಲ ಅದೇ ನಂದಿ ಬೆಟ್ಟ. ಅಲ್ಲಿ ಮೇಲೆ ಪ್ಯಾರಾಗ್ಲೈಡಿಂಗ್ ಹಾರಿಸಿದ್ದಾರೆ, ಇನ್ನೂ ಹಾರಿಸ್ತಾನೆ ಇದ್ದಾರೆ. ಅದು ಸಕ್ಕತ್ತಾಗಿರುತ್ತೆ ಮಾತ್ರ ವ್ಯೂ ಮಾತ್ರ ಮೇಲೆ. ಇಶಾ ಫೌಂಡೇಶನ್ಗೆ ಹೋಗಿರೋ ವಿಡಿಯೋ ಪಾರ್ಟ್ 2ನಲ್ಲಿ ತೋರಿಸ್ತೀನಿ. ಪಾರ್ಟ್ 2 ವಿಡಿಯೋ ಎಡಿಟಿಂಗ್ ಆಗ್ತಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ. ಥ್ಯಾಂಕ್ ಯು.